ಭಾರತವನ್ನು ಅದ್ಭುತಗಳ ನಾಡು ಎನ್ನಬಹುದು. ಇಲ್ಲಿ ಸೃಷ್ಟಿಯಾದ ಹಲವು ವಿಸ್ಮಯಗಳು ಜಗತ್ತಿನ ಸಾವಿರಾರು ಬುದ್ಧಿವಂತರು ವಿಜ್ಞಾನಿಗಳನ್ನು ಮೂಕ ವಿಸ್ಮಿತರನ್ನಾಗಿಸಿವೆ. ಅಂತಹ ಸೃಷ್ಟಿಗಳಲ್ಲಿ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅತ್ಯಂತ ವೈಭವವಾಗಿದೆ. ಕೈಲಾಸನಾಥ ದೇವಾಲಯ ಸೃಷ್ಟಿಯ ಬಗ್ಗೆ ಉತ್ತರ ಕಂಡುಕೊಳ್ಳಲು ಬಂದ ಪಾಶ್ಚಿಮಾತ್ಯರು ಇದು ನಿಜವಾಗಲೂ ಮನುಷ್ಯರಿಂದಲೇ ನಿರ್ಮಾಣವಾಗಿದೆಯೇ ಎಂಬ ಗೊಂದಲದಲ್ಲಿ ಮೂಕ ಪ್ರೇಕ್ಷಕರಾಗಿ ನಿರ್ದಿಷ್ಟವಾಗಿ ಈ ಸೃಷ್ಟಿಯ ಬಗ್ಗೆ ಉತ್ತರವಿಲ್ಲದೆ ಇವತ್ತಿಗೂ ಇದರ ಕೆತ್ತನೆಯ ಬಗ್ಗೆ ಇದು ಅನ್ಯಗ್ರಹ ಜೀವಿಗಳಿಂದ ನಿರ್ಮಾಣವಾಗಿದೆ ಎಂಬ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲೋರವು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲೋರ ರಾಷ್ಟ್ರಕೂಟ ಅರಸರಿಂದ ನಿರ್ಮಿಸಲ್ಪಟ್ಟ ಪುರಾತತ್ವ ಪ್ರದೇಶವಾಗಿದೆ. ಇಲ್ಲಿ ಒಟ್ಟು 34 ಗುಹೆಗಳಿದ್ದು ಈ ಗುಹೆಗಳನ್ನು 5 ರಿಂದ 10ನೇ ಶತಮಾನಗಳ ಮಧ್ಯೆ ನಿರ್ಮಿಸಲಾಗಿದೆ. ಇಲ್ಲಿನ ಗುಹೆಗಳನ್ನು ಗಮನಿಸಿದಾಗ ಆ ದಿನಗಳಲ್ಲಿ ಇದ್ದಂತಹ ಧಾರ್ಮಿಕ ಸಾಮರಸ್ಯವನ್ನು ತೋರಿಸುತ್ತವೆ. 12 ಬೌದ್ಧ ಗುಹೆಗಳು, 17 ಹಿಂದೂ ಗುಹೆಗಳು, 5 ಜೈನ ಗುಹೆಗಳಿವೆ. ಹಿಂದೂ ಗುಹೆಗಳಲ್ಲಿರುವ 16ನೇ ಗುಹೆ ಎಲ್ಲೋರಾದ ಕೈಲಾಸ ದೇವಾಲಯಕ್ಕೆ ಸಂಬಂಧಿಸಿದ್ದು ಇಲ್ಲಿನ ವಾಸ್ತುಶಿಲ್ಪದ ಕೆತ್ತನೆ ರಚನೆ ಪ್ರಪಂಚವೇ ಒಂದು ಕ್ಷಣ ಎಲ್ಲೋರದ ಕುರಿತು ಹೆಮ್ಮೆ ಪಡುವಂತೆ ಮಾಡುತ್ತದೆ. ಕೈಲಾಸ ದೇವಾಲಯದ ವಿಶೇಷವೆಂದರೆ ಇದನ್ನು ಸಂಪೂರ್ಣವಾಗಿ ಒಂದೇ ಕಲ್ಲಿನಿಂದ ನಿರ್ಮಿಸಲಾಗಿದ್ದು ತಂತ್ರಜ್ಞಾನದಲ್ಲಿ ಇವತ್ತು ಜಗತ್ತು ಚಂದ್ರ ಮತ್ತು ಮಂಗಳ ಗ್ರಹದಲ್ಲಿ ಸಂಶೋಧನೆ ಆವಿಷ್ಕಾರ ಕಾರ್ಯದಲ್ಲಿ ಪ್ರಗತಿಯನ್ನು ಸಾಧಿಸಿದರೂ ಕೂಡ ಕೈಲಾಸ ದೇವಾಲಯದ ನಿರ್ಮಾಣದ ಬಗ್ಗೆ ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಾಗದೆ ಇರುವುದು ಅವತ್ತಿನ ಮಾನವನ ಬುದ್ಧಿಶಕ್ತಿಯನ್ನು ತೋರಿಸುತ್ತದೆ. ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ ಕೃಷ್ಣ I ನಿರ್ಮಿಸಿದರು ಮತ್ತು ಈ ದೇವಾಲಯವನ್ನು ಕಲಾಶ ದೇವಾಲಯ ಎಂದೂ ಕರೆಯುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡುತ್ತಿದ್ದರೆ ಪದೇ ಪದೇ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಶ್ನೆ ಇದಾಗಿದೆ: ಎಲ್ಲೋರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಎಂಬುದು. ಅಂದಹಾಗೆ ದೇವಾಲಯದ ಎತ್ತರವು 96 ಅಡಿ ಎತ್ತರವಾಗಿದೆ. ವೀಕ್ಷಕರೇ, ಕೈಲಾಸನಾಥ ದೇವಾಲಯಕ್ಕೆ ಕಲಾಶ ದೇವಾಲಯ ಎಂಬ ಹೆಸರು ಬರಲು ಕಾರಣವೂ ಇದೆ. ಕಲಾಶ ಎಂಬುದು ಹಿಮಾಲಯದಲ್ಲಿರುವ ಒಂದು ಪವಿತ್ರ ಪರ್ವತ. ಅಷ್ಟೇ ಅಲ್ಲ, ಈ ಪರ್ವತ ಶಿವನ ಪವಿತ್ರ ನಿವಾಸವಾಗಿದೆ. ಹೀಗಾಗಿ ಕೈಲಾಸನಾಥ ದೇವಾಲಯಕ್ಕೆ ಕಲಾಶ ದೇವಾಲಯವೆಂದೂ ಕರೆಯಲಾಗುತ್ತದೆ. ಕೈಲಾಸನಾಥ ದೇವಾಲಯದಲ್ಲಿ ಎಲ್ಲ ಶಿಲಾವಿನ್ಯಾಸಗಳನ್ನು ಬಹು ಹಂತಗಳಾಗಿ ಮಾಡಲಾಗಿದೆ. ಇಲ್ಲಿರುವ 2 ಮಹಡಿಯ ಹೆಬ್ಬಾಗಿಲು ದಕ್ಷಿಣ ಭಾರತದ ಗೋಪುರವನ್ನು ಹೋಲುತ್ತದೆ. ದೇವಾಲಯದ ಆವರಣವು 3 ಮಹಡಿಯ ಎತ್ತರದವರೆಗೂ ಕಲಾಸ್ತಂಭಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಚಿತ್ರಶಾಲೆಯು ಬೃಹತ್ ಮಟ್ಟದ ಕೆತ್ತನೆಯವರಿಂದ ಮಾಡಲ್ಪಟ್ಟಿದೆ. ದೇವಸ್ಥಾನದಲ್ಲಿ ತೇಲಾಡುವ ಕಲ್ಲಿನ ಸೇತುವೆಗಳಿದ್ದವು. ಈ ಸೇತುವೆಗಳು ಚಿತ್ರಶಾಲೆಯನ್ನು ಮುಖ್ಯ ದೇವಸ್ಥಾನದ ಕಟ್ಟಡಕ್ಕೆ ಸೇರಿಸಿದ್ದವು. ಆದರೆ ಇವತ್ತು ಈ ಸೇತುವೆಗಳು ಬಿದ್ದು ಹೋಗಿವೆ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಲು 100 ವರ್ಷಗಳ ಕಾಲ ಬೇಕಾಯಿತು ಎಂಬುದಾಗಿ ನಂಬಲಾಗಿದೆ. ಎಲ್ಲೋರಾದ ಗುಹೆಗಳಲ್ಲಿರುವ ಕೈಲಾಸ ದೇವಾಲಯವನ್ನು ಹೊರತುಪಡಿಸಿ ಇತರೆ ಪ್ರಮುಖ ಹಿಂದೂ ಗುಹೆಗಳೆಂದರೆ 21ನೇ ಗುಹೆಯಲ್ಲಿ ರಾಮೇಶ್ವರ ದೇವಾಲಯವಿದೆ. ಇದು ದ್ವಾರದಲ್ಲಿ ದೇವತೆಗಳಾದ ಗಂಗಾ ಮತ್ತು ಯಮುನಾರ ಸಣ್ಣ ಪ್ರತಿಮೆಗಳನ್ನು ಹೊಂದಿದೆ. ಗುಹೆ ಸಂಖ್ಯೆ 14 ರಾವಣ್ ಕಿ ಖಾಯಿ ಮತ್ತು ಗುಹೆ 22ರ ನೀಲಕಂಠ ದೇವಾಲಯಗಳು ಹಲವಾರು ಶಿಲ್ಪ ಕಲಾಕೃತಿಗಳನ್ನು ಹೊಂದಿವೆ.